ವರ್ಷಗಳ ಹಿಂದೆ ನಮ್ಮ ಉಪೇಂದ್ರ ಹೇಳಿಬಿಟ್ಟಿದ್ರು ಒಂಟಿ ಪೆಂಗ್ವಿನ್ ಕತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರ ಯಾವಾಗ ಟ್ರೆಂಡ್ ಆಗುತ್ತದೆ ಎಂದು ಹೇಳುವುದು ಕಷ್ಟ. ವರ್ಷಗಳ ಹಿಂದಿನ ಹೇಳಿಕೆ, ಫೋಟೋ, ವಿಡಿಯೋ ವೈರಲ್ ಆಗಿಬಿಡುತ್ತದೆ. ರೀಲ್ಸ್, ಮೇಮ್ಸ್ ಆಗಿ ಸದ್ದು ಮಾಡುತ್ತದೆ. ಕಳೆದ 4-5 ದಿನಗಳಿಂದ ಒಂಟಿ ಪೆಂಗ್ವಿನ್ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಅದಕ್ಕೆ ಉಪೇಂದ್ರ ಸಿನಿಮಾ ದೃಶ್ಯ ಲಿಂಕ್ ಮಾಡಿ ಅಭಿಮಾನಿಗಳು ತೇಲಿಬಿಟ್ಟಿದ್ದಾರೆ. ಒಂಟಿ ಪೆಂಗ್ವಿನ್ ಒಂದು ಹಿಂಡು ಬಿಟ್ಟು ದೂರ ತೆರಳುವ ದೃಶ್ಯ ಆ ವಿಡಿಯೋದಲ್ಲಿದೆ. ಅಂದಹಾಗೆ ಈ ವಿಡಿಯೋ ಹೊಸದೇನೂ ಅಲ್ಲ, ಬಹಳ ಹಳೆಯದ್ದು. 2007ರಲ್ಲಿ ವರ್ನರ್ ಹೆರ್ಜಾಗ್ ತಮ್ಮ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಎಂಬ ಡಾಕ್ಯುಮೆಂಟರಿಯಲ್ಲಿ ಕಟ್ಟಿಕೊಟ್ಟಿದ್ದರು. ಹಿಂಡಿನಲ್ಲಿದ್ದ ಒಂದು ಪೆಂಗ್ವಿನ್ ಮಾತ್ರ ಸಮುದ್ರಕ್ಕೆ ಹೋಗಲು ಇಷ್ಟಪಡದೆ ಏಕಾಂಗಿಯಾಗಿ ಪರ್ವತಗಳ ಕಡೆಗೆ ಸಾಗುತ್ತದೆ. ಈ ಪ್ರಯಾಣವನ್ನ ಹೆರ್ಜಾಗ್ ಮರಣದಂಡನೆ ಎಂದು ಹೇಳಿದ್ರು. 15 ವರ್ಷಗಳ ಹಿಂದೆ ಈ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿತ್ತು. ಇತ್ತೀಚೆಗೆ ಬ್ರೇಕಪ್ ಎಂದು ಹಾರ್ಟ್ ಬ್ರೇಕ್ ಆಗಿದೆ ಎಂದು ಒಂಟಿಯಾಗಿ ನೋವು ಅನುಭವಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಈ ಒಂಟಿ ಪೆಂಗ್ವಿನ್ ಕಥೆಯನ್ನ ಹೀಗೆ ಒಂಟಿಯಾಗಿ ನೋವು ಅನುಭವಿಸುತ್ತಿರುವವರ ಜೊತೆಗೆ ಹೋಲಿಸಿ ವೈರಲ್ ಮಾಡಲಾಗ್ತಿದೆ. ಅದೇ ಕಾರಣಕ್ಕೆ ದಿಢೀರನೆ ಇದು ಟ್ರೆಂಡ್ ಹುಟ್ಟಾಕಿದೆ. ರೀಲ್ಸ್, ಮೇಮ್ಸ್ ರೂಪದಲ್ಲಿ ಗಮನ ಸೆಳೆಯುತ್ತಿದೆ. ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಓಪನ್ ಮಾಡಿದ್ರೆ ಪೆಂಗ್ವಿನ್ ವಿಡಿಯೋ ಕಣ್ಣಿಗೆ ರಾಚುತ್ತದೆ. ಕೆಲ ಪ್ರಾಣಿ ಪಕ್ಷಿ ಪ್ರಭೇದಗಳಲ್ಲಿ ಇಂತಹ ನಡವಳಿಕೆ ಕಂಡುಬರುತ್ತದೆ. ಇದು ಅಷ್ಟು ಚಿಂತಿಸುವ ವಿಚಾರವಲ್ಲ ಎಂದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೇಳಲಾಗ್ತಿದೆ. ಪೆಂಗ್ವಿನ್ ಬಗ್ಗೆ ಅಧ್ಯಯನ ನಡೆಸುವವರು ಇದಕ್ಕೆ ನಾನಾ ಕಾರಣಗಳನ್ನು ಕೊಡುತ್ತಾರೆ. ಕೆಲವೊಮ್ಮೆ ಅವು ಬಂಡೆಗೆ ಡಿಕ್ಕಿ ಹೊಡೆಯುತ್ತವೆ, ಗೊಂದಲಕ್ಕೆ ಒಳಗಾದಾಗ ಹೀಗೆ ಆಡಬಹುದು, ಇದು ನರ ಸಂಬಂಧಿ ಸಮಸ್ಯೆ ಇರಬಹುದು, ಹೀಗೆ ನಾನಾ ವಿಚಾರಗಳನ್ನ ಮುಂದಿಡ್ತಾರೆ. ಇದೇ ವಿಡಿಯೋ ಬಳಸಿ ತೆಲುಗು ನಿರ್ದೇಶಕ ಪೂರಿ ಜಗನ್ನಾಥ್ ಮಾಡಿದ ವಿಡಿಯೋ ಸಹ ವೈರಲ್ ಆಗ್ತಿದೆ. ಸಾಮಾನ್ಯವಾಗಿ ಗಂಡು ಪೆಂಗ್ವಿನ್ ತನ್ನ ಸಂಗಾತಿಗೆ ತುಂಬಾ ನಿಷ್ಠವಾಗಿರುತ್ತದೆ. ಒಮ್ಮೆ ಗಂಡು ಪೆಂಗ್ವಿನ್ ಜೋಡಿಯಾಗಿ ಬಿಟ್ರೆ ಅದು ಜೀವನದುದ್ದಕ್ಕೂ ಅದೇ ಬಂಧವನ್ನ ಕಾಯ್ದುಕೊಳ್ಳುತ್ತೆ. ಹೆಣ್ಣು ಪೆಂಗ್ವಿನ್ ತನ್ನ ನಂಬಿಕೆಗೆ ದ್ರೋಹ ಬಗೆದ್ರೆ ಗಂಡು ಪೆಂಗ್ವಿನ್ ಬ್ರೇಕಪ್ ಸಹಿಸುವುದಿಲ್ಲ. ಅದು ಹೀಗೆ ತನ್ನ ಗುಂಪು ಮತ್ತು ಸಮುದ್ರವನ್ನ ಬಿಟ್ಟು ಒಂಟಿಯಾಗಿ ಹೋಗುತ್ತದೆ. ಅಂತಿಮವಾಗಿ ಆ ಗಂಡು ಪೆಂಗ್ವಿನ್ ಜೀವಕ್ಕೆ ಇದು ಅಪಾಯ ತಂದು ಒಡ್ಡುತ್ತದೆ ಎಂದು ವಿಶ್ಲೇಷಿಸಿದ್ರು. ಉಪೇಂದ್ರ ಚಿತ್ರದಲ್ಲಿ ನಾನು ಕೂಡ ಇದೇ ರೀತಿ ಸಮುದ್ರದ ಕಡೆಗೆ ನಡೆದು ಹೋಗಿ ಬಿಡುವ ಸನ್ನಿವೇಶ ಇದೆ. ಕೀರ್ತಿ ಅಂದ್ರೆ ರವೀನಾ ಟಂಡನ್, ಸ್ವಾತಿ ಅಂದ್ರೆ ಪ್ರೇಮ, ರತಿ ಅಂದ್ರೆ ದಾಮಿನಿ, ಮೂವರು ಬೇಡ ಎಂದು ನಾನು ಸಮುದ್ರದ ಕಡೆಗೆ ನಡೆದುಕೊಂಡು ಹೋಗುತ್ತೇನೆ. ನಾನು ಸತ್ತಾಗ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ಉಪೇಂದ್ರ ಸಂದೇಶ ನೀಡಿದ್ರು. ಅದನ್ನೇ ಕ್ಲೈಮ್ಯಾಕ್ಸ್ ನಲ್ಲಿ ತೋರಿಸಿದ್ರು ಕೂಡ. ಇದಕ್ಕೆ ಒಂಟಿ ಪೆಂಗ್ವಿನ್ ಸಂಗತಿಯನ್ನ ಸೇರಿಸಿ ಮೇಮ್ಸ್ ಕ್ರಿಯೇಟ್ ಮಾಡಲಾಗಿದೆ. ವರ್ನರ್ ಹೆರ್ಜಾಗ್ ತಮ್ಮ ಡಾಕ್ಯುಮೆಂಟರಿಯಲ್ಲಿ ಹೇಳುವುದಕ್ಕೂ ಮುನ್ನ ನಮ್ಮ ಒಪ್ಪಿ ಈ ವಿಚಾರ ತೆರೆ ಮೇಲೆ ಹೇಳಿದ್ರಲ್ಲ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ನಟಿ ಸಾನ್ಯಾ ಅಯ್ಯರ್ ಕೂಡ ಈ ವಿಡಿಯೋ ಹಂಚಿಕೊಂಡಿದ್ದಾರೆ.